ನಿಮಗೆಲ್ಲರಿಗೂ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು 10ನೇ ತರಗತಿಯ ಅಧ್ಯಾಯ 3 ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎಂಬ ಅಧ್ಯಾಯದಲ್ಲಿ ಇಂದು ನಾವು ಹೋದ ವಿಡಿಯೋದಲ್ಲಿ 3.1ರ ಅಭ್ಯಾಸ 3.1ರ ಎಲ್ಲ ಲೆಕ್ಕಗಳನ್ನು ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ಅಭ್ಯಾಸ 3.2ರ ಲೆಕ್ಕಗಳನ್ನ ಮಾಡುವ ಮೊದಲು ಆ ಒಂದು ಅಭ್ಯಾಸದಲ್ಲಿ ಯಾವ ಒಂದು ಆಧಾರದ ಮೇಲೆ ಅಭ್ಯಾಸವನ್ನು ನೀಡಲಾಗಿದೆ ಎಂದು ಅದರ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡೋಣ. ಈ ಒಂದು ವಿಡಿಯೋದಲ್ಲಿ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸುವ ಬೀಜಗಣಿತೀಯ ವಿಧಾನ ಅಂತಂದ್ರೆ ಈ ಅಭ್ಯಾಸದಲ್ಲಿ ಪಟ್ಟಂತ ಸಮೀಕರಣಗಳನ್ನು ಯಾವ ಒಂದು ವಿಧಾನದಿಂದ ಬಿಡಿಸ್ಬೇಕೆಂಬುದು ಇಲ್ಲಿ ನೀಡಲಾಗಿದೆ. ಇಲ್ಲಿ ಏನಂದ್ರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಲು 3 ಬೀಜಗಣಿತೀಯ ವಿಧಾನಗಳಿವೆ. ಈ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಬಿಡಿಸಲು 3 ಬೀಜಗಣಿತೀಯ ವಿಧಾನಗಳಿವೆ. ಅದರಲ್ಲಿ ಮೊದಲನೇದು ಆದೇಶ ವಿಧಾನ, ವರ್ಧಿಸುವ ವಿಧಾನ, ಓರೆ ಗುಣಾಕಾರ. ಈ 3 ವಿಧಗಳಲ್ಲಿ ಅದು ಒಂದು ಸಮೀಕರಣ ಬಿಡಿಸಬೇಕು. ಮೊದಲನೇದು ಯಾವ ವಿಧಾನದಿಂದ ಬಿಡಿಸಬೇಕಂತಂದಾಗ ಆದೇಶ ವಿಧಾನ. ಆದೇಶ ವಿಧಾನ ಎಂದರೆ ಏನಂತಂದಾಗ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಯಾವುದಾದರೂ ಒಂದು ಸಮೀಕರಣದಿಂದ ಒಂದು ಚರಾಕ್ಷರದ ಬೆಲೆಯನ್ನು ತೆಗೆದುಕೊಂಡು ಇನ್ನೊಂದು ಸಮೀಕರಣಕ್ಕೆ ಸೇರಿಸುವ ವಿಧಾನವೇ ಆದೇಶ ವಿಧಾನ. ಯಾವುದೇ ಒಂದು ಯಾವುದಾದರೂ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ ಯಾವ ರೂಪದಾಗಿತ್ತು? ax plus by plus c is equal to 0. ಈ ರೂಪದಲ್ಲಿದ್ದು ಯಾವುದೇ ಒಂದು ರೇಖಾತ್ಮಕ ಸಮೀಕರಣಗಳ ಜೋಡಿ ಅಂದ್ರೆ ಈ ರೂಪದಾಗಿರ್ತದ. ಇದನ್ನು ಏನ್ ಮಾಡ್ಬೇಕಂತಂದ್ರೆ ಸಮೀಕರಣದಿಂದ ಇಂಥ ಒಂದು ಸಮೀಕರಣದಿಂದ ಒಂದು ಚರಾಕ್ಷರದ ಬೆಲೆಯನ್ನು ತೆಗೆದುಕೊಂಡು ಇನ್ನೊಂದು ಸಮೀಕರಣಕ್ಕೆ ಸೇರಿಸುವ ವಿಧಾನವೇ ಆದೇಶ ವಿಧಾನ ಅಂತ ಕರೆಯಲಾಗಿದೆ. ಇದು ಒಂದು ಉದಾಹರಣೆಯ ಮೂಲಕ ಏನ್ ಮಾಡೋಣ ಅಂತಂದ್ರೆ ತಿಳಿದುಕೊಳ್ಳೋಣ. ಏನಂತಂದ್ರೆ ಉದಾಹರಣೆ 7x ಮೈನಸ್ 15y ಸಮನಾಗಿದೆ 2. ಇದು ಮೊದಲನೇ ಸಮೀಕರಣ. ಎರಡನೇ ಸಮೀಕರಣ x ಪ್ಲಸ್ 2y ಸಮನಾಗಿದೆ 3. ಈ ಎರಡು ಸಮೀಕರಣದಲ್ಲಿ ಸುಲಭ ಇದ್ದಂತ ಸಮೀಕರಣ ನೋಡೋಣ. ಇದರಲ್ಲಿ ಸುಲಭ ಇದ್ದಂತ x ಪ್ಲಸ್ 2y ಸಮನಾಗಿದೆ 3. ನೀವು ಇದೇ ಮಾಡ್ಬೇಕು ಮೊದಲು ತೆಗೆದುಕೊಂಡಂತ ಏನು ನಿಯಮ ಇಲ್ಲ. ನೀವು ಇದು ತಗೊಂಡು ಮಾಡ್ಬೋದು. ಮತ್ ನಾನಂತೂ ಇದು ತಗೊಂಡ್ ಮಾಡ್ತೀನಿ. ಇದನ್ನ x ರೂಪದಲ್ಲಿ ಬರೆದಾಗ ಸಮೀಕರಣ 2ರಿಂದ ಇದು ಬರಿಬೇಕು ಮಕ್ಕಳ ಮೇಲ್ಗಡೆ. ಪರಿಹಾರದಲ್ಲಿ ಸಮೀಕರಣ 2ರಿಂದ ಅಂತಂದ್ರೆ ಇದು ಸಮೀಕರಣ x ಪ್ಲಸ್ 2y ಸಮನಾಗಿದೆ 3. ಇದರಲ್ಲಿ ಇದು x ಇಲ್ಲೇ ಬಂತು, ಇಲ್ಲಿ ಮೈನಸ್ ಪ್ಲಸ್ ಅದ, ಸಮನಾಗಿದೆ ಚಿಹ್ನೆ ಕಡೆ ಬಂದು ಮೈನಸ್ ಆಯ್ತು. ಆದ್ದರಿಂದ x ಸಮನಾಗಿದೆ 3 ಮೈನಸ್ 2y ಅಂತ ಆಯ್ತು. ಇದನ್ನು ಹೊಸ ಸಮೀಕರಣ, ಈ ಹೊಸ ಸಮೀಕರಣಕ್ಕೆ 3 ಅಂತ ಕೊಡೋಣ. ಈ ಸಮೀಕರಣ 3ಅನ್ನು ಸಮೀಕರಣ x ರಲ್ಲಿ ಆದೇಶಿಸಿದಾಗ ಸಮೀಕರಣ 3ರಲ್ಲಿ ಸಮೀಕರಣ 1ರಲ್ಲಿ ಅಂತಂದ್ರೆ ಹೊಸ ಸಮೀಕರಣ 1 ಇದಾದ್ರಿ ಏನು 7x ಮೈನಸ್ 15y ಸಮನಾಗಿದೆ 2 ಅಂತ ಈ ಸಮೀಕರಣದಲ್ಲಿ ಈ ಬೆಲೆಯನ್ನು ಆದೇಶಿಸಬೇಕು. ಇಲ್ಲೇ ಅದ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿರೋದು ಅಂತಂದ್ರೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಅಂತಂದ್ರೆ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಯಾವುದಾದರೂ ಒಂದು ಸಮೀಕರಣದಿಂದ ಯಾವುದಾದರೂ ಒಂದು ಅಂತ ನೀವು ಇದನ್ನು ತೆಗೆದುಕೊಳ್ಬಹುದು ಮೊದಲು ಅಥವಾ ಇದನ್ನ ತೆಗೆದುಕೊಳ್ಳಬಹುದು. ನಾ ಇದು ಎರಡನೇದನ್ನು ತೆಗೆದುಕೊಂಡಿನಿ. ಸಮೀಕರಣದಿಂದ ಒಂದು ಚರಾಕ್ಷರದ ಬೆಲೆಯನ್ನು ಎರಡನೇ ಸಮೀಕರಣದಿಂದ ಒಂದು ಚರಾಕ್ಷರ ಅಂತಂದ್ರೆ x ಸಮನಾಗಿದೆ 3 ಮೈನಸ್ 2. ಈ ಸಮೀಕರಣದ ಬೆಲೆಯನ್ನು ತೆಗೆದುಕೊಂಡು x ನ ಬೆಲೆಯನ್ನು ತೆಗೆದುಕೊಂಡು ಇನ್ನೊಂದು ಸಮೀಕರಣಕ್ಕೆ ಅಂತಂದ್ರೆ ಈ ಸಮೀಕರಣದಿಂದ x ನ ಬೆಲೆಯನ್ನು ತೆಗೆದೀನಿ. ಮತ್ತೆ ಇನ್ನೊಂದು ಸಮೀಕರಣ ಇದು, ಈ ಸಮೀಕರಣದಿಂದ ಸೇರಿಸಿದಾಗ ಏನು ಉತ್ತರ ಬರ್ತದೆ ನೋಡ. ಈ ಸೇರಿಸುವ ಪದ್ಧತಿ ಅಥವಾ ಸೇರಿಸುವ ವಿಧಾನಕ್ಕೆ ಏನಂತ ಕರೀತಾರ? ಆದೇಶ ವಿಧಾನ ಅಂತ ಕರೀತಾರ. ಇದೇ ರೀತಿ ಇಲ್ಲಿ ಮುಂದೆ ಏನಂತಂದ್ರೆ 7x ಮೈನಸ್ 15y ಸಮನಾಗಿದೆ 2. ಇದು 1ನೇ ಸಮೀಕರಣ. ಈ ಸಮೀಕರಣದಲ್ಲಿ ಈ ಚರಾಕ್ಷರದ ಬೆಲೆಯನ್ನು ಆದೇಶಿಸಿದಾಗ ನೋಡ್ರಿ ಏನಾಯ್ತು ಎಂಬುದು 7
ಹೆಂಗದ ಹಂಗೆ ಬರ್ದೀನಿ. ಎಕ್ಸ್ ಅಂತಂದ್ರೆ ಈ ಬೆಲೆಯನ್ನು ಆದೇಶಿಸಬೇಕು. ಬ್ರಾಕೆಟ್ 3 ಮೈನಸ್ 2y ಬ್ರಾಕೆಟ್ ಕ್ಲೋಸ್ ಮೈನಸ್ 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 15y 15y ಸಮನಾಗಿದೆ 2. ಈಗ ಇದನ್ನು ಸುಲಭೀಕರಿಸೋಣ. 7 3 21 ಪ್ಲಸ್ ಇಟ್ಟು ಮೈನಸ್ ಮೈನಸ್ 7 2 14 14 7 ಇಂಟು y ಅಂದ್ರೆ 14y ಆಯ್ತು. ಮೈನಸ್ ಮೈನಸ್ 15y ಸಮನಾಗಿದೆ 2. ಇಲ್ಲಿ ಮೈನಸ್ 14y ಮೈನಸ್ 15y ಇವು ಎರಡು ಸಮ ಚಿಹ್ನೆ ಇರುವುದರಿಂದ ಕೂಡಿಸೋಣ. ಕೂಡಿಸಿದಾಗ ಎಷ್ಟಾಯ್ತು? 14 15 ಅಂತ 29 ಆಯ್ತು. ಇಲ್ಲಿ ದೊಡ್ಡ ಸಂಖ್ಯೆ 15 ಅದ್ರ ಎದುರುಗಡೆ ಮೈನಸ್ ಅದ, ಮೈನಸ್ ಚಿಹ್ನೆ ಇಟ್ಟಿದೆ, ಅದರಿಂದ y ಸಮನಾಗಿದೆ 2. ಇಲ್ಲ 21 ಪ್ಲಸ್ ದಾಗ ಅದ, ಸಮನಾಗಿದೆ ಚಿಹ್ನೆ ಈ ಕಡೆ ಬಂದಾಗ ಮೈನಸ್ ದಾಗ ಆಯ್ತು, ಅದರಿಂದ 2 ಮೈನಸ್ 21 ಬರ್ದೀನಿ. ಇಲ್ಲಿ y ಸಮನಾಗಿದೆ ಇಲ್ಲಿ 21ರಲ್ಲಿ 2 ಕಳೆದಾಗ 19, ದೊಡ್ಡ ಸಂಖ್ಯೆ 21 ಅದರ ಎದುರುಗಡೆ ಮೈನಸ್ ಮೈನಸ್ ಅಂತ ಬರ್ದೀನಿ. ಇಲ್ಲಿ ವಾಯಿನ ಜೊತೆದಲ್ಲಿ ಗುಣಲಬ್ಧದಲ್ಲಿ ಅದ, ಸಮನಾಯ ಚಿಹ್ನೆ ಈ ಕಡೆ ಬಂದ ಭಾಗಲಬ್ಧದಲ್ಲಿ ಆಯ್ತು, ಅದ್ರ ಮೈನಸ್ 29 ಬಂದೆ. ಅಂಶ ಛೇದದಲ್ಲಿ ಒಂದೇ ಚಿಹ್ನೆ ಇರುವುದರಿಂದ ಮೈನಸ್ ಮೈನಸ್ ಏನಾಯ್ತು ಅಂತಂದ್ರೆ ಕ್ಯಾನ್ಸಲ್ ಆಯ್ತಾ, ಅದನ್ನ ಕ್ಯಾನ್ಸಲ್. y ಸಮನಾಗಿದೆ ಏನು 19/29 ಬೆಲೆ ಬಂತು. ಈ ಬೆಲೆಯನ್ನು ಏನ್ ಮಾಡ್ಬೇಕಂತಂದಾಗ ಈ ಬೆಲೆಯನ್ನು ತೆಗೆದುಕೊಂಡು ಇನ್ನೊಂದು ಸಮೀಕರಣಕ್ಕೆ ಸೇರಿಸುವ ವಿಧಾನವೇ ಆದೇಶ ವಿಧಾನ. ಈ ಬೆಲೆ ಎಂಬುದು ಇನ್ನೊಂದು ವಿಧಾನ ಯಾವ್ದಂತ, ಇನ್ನೊಂದು ಸಮೀಕರಣ ಯಾವ್ದು ಅಂತಂದ್ರೆ ಇದು 2ನೇ ಸಮೀಕರಣ. ಅಥವಾ ಈ 2ನೇ ಸಮೀಕರಣದಿಂದನೇ ನಾವು ಏನ್ ಮಾಡಿದೆ ಅಂತಂದ್ರೆ 3ನೇ ಸಮೀಕರಣ ಮಾಡಿದೆ. ಈ 3ನೇ ಸಮೀಕರಣದಲ್ಲಿ y ಸಮನಾಗಿದೆ 19/29 ಅನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ, ನೀವು ಇದನ್ನು 3ರಲ್ಲಿ ಆದೇಶಿಸಬೇಕಂತೇನಿಲ್ಲ, ನೀವು 1ರಲ್ಲಿ ಆದೇಶ ಮಾಡಬಹುದು. 1ರಲ್ಲಿ ಇದು 2ರಲ್ಲಿ ಆದೇಶಿಸಬಹುದು. ನಾವು 3ರಲ್ಲಿ ಅಂತಂದ್ರೆ 2ನೇ ಸಮೀಕರಣನೇ ಏನ್ ಮಾಡಿದ್ರೆ ಸುಲಭೀಕರಿಸಿ ನಾವು ಸುಲಭ ರೂಪಕ್ಕೆ ತಂದಿದ್ದಾರೆ. ಅದರಿಂದ ನೇರವಾಗಿ ನಾ ಏನ್ ಮಾಡ್ತೀನಿ ಅಂತಂದ್ರೆ 3ರಲ್ಲಿ ಆದೇಶಿಸಿದೆ. ನೀವು 2ರಲ್ಲಿ ಆದೇಶಿಸಿದ್ರು ಉತ್ತರ ತಪ್ಪೇನು ಬರಲ್ಲ. ಸ್ವಲ್ಪ ಅದು ಮಾಡ್ತಕ್ಕಂತ ಮೆಥಡ್ಗಳು ಸ್ವಲ್ಪ ಸ್ಟೆಪ್ಸ್ಗಳು ಏನೈತ ಹೆಚ್ಚಿಗೆ ಆಯ್ತಾವ. ಇದು ಸುಲಭ ರೂಪದಾಗ. ಅದರಿಂದ ನಾ ಏನ್ ಮಾಡ್ತೀನಿ ಅಂದ್ರೆ ಈ y ನ ಬೆಲೆ 3ರಲ್ಲಿ ಆದೇಶಿಸಿದೆ. 3ನೇ ಸಮೀಕರಣ ಏನಂತಂದ್ರೆ x ಸಮನಾಗಿದೆ 3y x ಸಮನಾಗಿದೆ 3 ಮೈನಸ್ 2y ಅಂತದ. ಇದರಲ್ಲಿ x ಸಮನಾಗಿದೆ 3 ಮೈನಸ್ 2 ಇಂಟು ಈ 2 ಮಧ್ಯದಲ್ಲಿ ಯಾವ ಚಿಹ್ನೆ ಇಲ್ಲ, ಗುಣಲಬ್ಧ ಚಿಹ್ನೆ ಇರ್ತದ, ಇಂಟು y ಅಂತದ 19/29 ಅದ ರೀ. 19/29 ಅಂತ ಬರ್ಕೊಂಡಿದೀನಿ. ಇಲ್ಲಿ ಇವು 2 ಭಿನ್ನರಾಶಿ ಗುಣಾಕಾರ ಆಯ್ತದ. ಇಲ್ಲಿ ಏನಿಲ್ಲ ಅಂತಂದ್ರೆ ಛೇದ 1 ಇರ್ತದ. ಈ ಗುಣಾಕಾರದಿಂದ ಅಂಶ ಗುಣಿಸ್ಬೇಕು, ಛೇದ ಗುಣಿಸ್ಬೇಕು. 3 ಮೈನಸ್ 20 ಇದು 2 ಇಂಟು 19 19 38 1 ಇಂಟು 29 29 29 ಬರ್ದೀನಿ. ಬರ್ದಾದ ನಂತರ ಇದನ್ನು ಕೂಡ ಏನಾಯ್ತು ಭಿನ್ನರಾಶಿಯ ವ್ಯವಕಲನ ಆಯ್ತದ. ವ್ಯವಕಲನ ಆದಾಗ ಇಲ್ಲಿ 3ಕ್ಕೆ ಛೇದ ಏನಿಲ್ಲ ಅಂತಂದ್ರೆ 1 ಇರ್ತದ. ಇವು 2 ಲಸ ತೆಗೆದಾಗ 29 ಬರ್ತದ. 29 ಬಂದಾಗ 1 ಎಷ್ಟಲಿ 29 ಅಂದ್ರೆ 1 29 29 ಛೇದಕ್ ನಾವು 29 ಗುಣಿಸಿದೆ ಅಂತಂದ್ರೆ ಅಂಶಕ್ಕೂ 29 ಗುಣಿಸ್ಬೇಕು. ಆದ್ದರಿಂದ 3 ಇಂಟು 29 ಮೈನಸ್ 29 ಎಷ್ಟಲಿ 29 ಅಂದ್ರೆ 29 1 29, ಅದರಿಂದ 38 1 38 ಅಂತ ಬರ್ದೀನಿ. ಈ 2 ಗುಣಿಸಿದಾಗ 3 9 27 27ಕ್ಕೆ 7 ಕೈಲೆ 2 3 2 6 2 8 87 ಮೈನಸ್ 38 ಭಾಗಿಸು 29 ಅಂತ ಬರ್ದೀನಿ. ಮತ್ತ ಇಲ್ಲಿ 87ರಲ್ಲಿ ಮೈನಸ್ ಅಂತಂದಾಗ 38 ಕಳೆದಾಗ ಇಲ್ಲಿ 7ರಲ್ಲಿ 8 ಹೋಗೋದಿಲ್ಲ ಮಕ್ಕಳು. ಈ ಕಡೆ ತಗೊಂಡಾಗ 17 ಆಯ್ತು. 17ರಲ್ಲಿ 8 ಕಳೆದಾಗ ಎಷ್ಟು ಅಂತಂದ್ರೆ 9. ಮತ್ತೆ ಇಲ್ಲಿ 7 ಉಳಿತು. 7ರಲ್ಲಿ 3 ಕಳೆದಾಗ 4 49. ಅದೇ ಎಂಬುದ ಇಲ್ಲಿ ಬರ್ದೀನಿ. 49 ಭಾಗಿಸು ಇಲ್ಲಿ ಎಷ್ಟದ ಛೇದ 29 ಅದ, ಅದರಿಂದ 29 ಅಂತ ಬರ್ದೀನಿ. ಆದ್ದರಿಂದ ನಮಗೆ 2 ಚರಾಕ್ಷರಗಳ ಬೆಲೆಯನ್ನು ಸಿಕ್ಕಿದಾವೆ. x ನ ಬೆಲೆ ಎಷ್ಟಂತಂದ್ರೆ 49/29 ಮತ್ತು y ನ ಬೆಲೆ 19/49. ಈ ಒಂದು ಆದೇಶ ವಿಧಾನ ಅಂತಂದ್ರೆ ಈ ರೀತಿ ಮಾಡ್ಬೇಕು ಮಕ್ಕಳೇ. ಒಂದು ಉದಾಹರಣೆ ಮೂಲಕ ನಾನು ನಿಮಗೆ ತಿಳಿಸಿದ್ದೀನಿ. ಈ ಒಂದು ಉದಾಹರಣೆಯ ಸಹಾಯದಿಂದ ಅಭ್ಯಾಸದಲ್ಲಿ ಇರ್ತಕ್ಕಂಥ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.